ಗುಡ್ ಮಾರ್ನಿಂಗ್. ಓಂ ಶಾಂತಿ. ಲೈಫ್ ಸ್ಕಿಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ. ಲೈಫ್ ಸ್ಕಿಲ್ಲಲ್ಲಿ ಡೈಲಿ ಒಂದೊಂದು ಸಬ್ಜೆಕ್ಟ್ ನಮಗೆ ರಿಲೇಟೆಡ್ ಆಗಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಸೊ ಇವತ್ತು ರಿಲೇಟೆಡ್ ಆಗಿರ್ತಕ್ಕಂಥದ್ದು ಎಮೋಷನಲ್ ಬೌಂಡ್ರೀಸ್ ಅಂತ ಕರಿತೀವಿ. ಈ ಎಮೋಷನಲ್ ಏನಕ್ಕೆಲ್ಲ ತೊಂದರೆ ಕೊಡ್ತಾ ಇದೆ ನಮ್ಗೆ ಅಂದರೆ, ಮೆಂಟಲ್ ಕ್ಲಾರಿಟಿ ಇಲ್ಲದೆ ಇದ್ರೆ, ಅಥವಾ ಸೆಲ್ಫ್ ರೆಸ್ಪೆಕ್ಟಲ್ಲಿ ಬಂದಾಗ, ಅಥವಾ ಎಲ್ಲದಕ್ಕೂ ನಾನೇ ಕಾರಣದ ಜವಾಬ್ದಾರಿ ತಗೋಬೇಕಾದ್ರೆ ಈ ಎಮೋಷನಲ್ಸ್ ಕಂಟ್ರೋಲ್ ಮಾಡ್ಕೊಳ್ತಕ್ಕಂಥದ್ದು ಅಥವಾ ಎಮೋಷನಲ್ ಬೌಂಡ್ರೀಸ್ ಅಂತ ಏನು ಕರಿತೀವಲ್ಲ ನಾವು, ಇದು ಬಹಳ ಇಂಪಾರ್ಟೆಂಟ್. ಇಲ್ಲಾಂದ್ರೆ ಏನ್ ಮಾಡುತ್ತೆ, ನನ್ನ ಡ್ರೈನ್ ಎನರ್ಜಿನ ಡ್ರೈನ್ ಮಾಡಿಬಿಡುತ್ತೆ, ಪೂರ್ತಿಯಾಗಿ ಇಲ್ದಂಗೆ ಮಾಡುತ್ತೆ. ಸೊ ಇದರಿಂದ ಹೆಂಗೆ ನಾವು ಬಚಾವ್ ಆಗೋದು, ಯಾವ ಥರ ಇರಬೇಕು ಅಥವಾ ಯಾವ ಥರ ಇದನ್ನ ನೋಡ್ಕೊಳ್ಬೋದು ನಾನು ಅಂತ ನೀವು ನೋಡೋದಾದ್ರೆ ಖಂಡಿತವಾಗಿ ಸೊ ನಾವೆಲ್ಲರನ್ನ ಸಂತೋಷ ಪಡಿಸ್ತಾ ನಮ್ಮದೇ ನಾವು ಕಳ್ಕೊಳ್ತಾ ಹೋಗ್ಬಿಡ್ತೀವಿ. ಬೇಕಾದ್ರೆ ನೀವು ಗಮನಿಸ್ಕೊಳ್ರಿ. ಸೊ ಇದಕ್ಕೋಸ್ಕರ ಬೌಂಡ್ರೀಸ್ ಆಗ್ಬೇಕು. ಬುದ್ಧಿವಂತ ಮನುಷ್ಯ ಗೋಡೆ ಕಟ್ಕೊಳ್ಳಲ್ಲ, ಬೌಂಡ್ರೀಸ್ ಹಾಕೊಳ್ತಾನೆ. ನಾನು ಈ ಬೌಂಡ್ರಿ ನಾನು ಇದ್ರೆ ಒಳ್ಳೇದು, ಇಷ್ಟು ಲಿಮಿಟ್ ನಂದಿರ್ಬೇಕು, ಇದು ಇಂಪಾರ್ಟೆಂಟ್. ಇದಕ್ಕೆ ಬೌಂಡ್ರೀಸ್ ಅಂತ ಕರಿತೀವಿ ನಾವು. ಸೊ ಗೋಡೆ ಕಟ್ಕೊಳ್ಳೋದಲ್ಲ, ಆ ಮನುಷ್ಯನ ದೂರ ಮಾಡ್ಕೊಳ್ಳೋದು ಅಥವಾ ಅಲ್ಲಿನ ಹೋಗದಿರ್ತಕ್ಕಂಥದ್ದು ಇದಲ್ಲ. ಸೊ ಲಿಮಿಟ್ ಆಗಿ ಹಾಕೋಬೇಕ. ಮತ್ತೆ ಇವರು ನಾ ಏನೋ ಸೊ ಏನಕ್ಕೆಲ್ಲ ನಾವು ಬೌಂಡ್ರೀಸ್ ಹಾಕೊಂಡ್ರೆ ಒಳ್ಳೇದಂದ್ರೆ, ಫಸ್ಟ್ ಯು ಶುಡ್ ಸೇ ನೋ. ಕೆಲವೊಂದು ವಿಷಯಗಳಿಗೆ ನಿಮ್ ಕಡೆಯಿಂದ ಆಗದೇ ಇದ್ರೆ ಆಗಲ್ಲ ಅಂತ ಹೇಳ್ಬಿಡೋದು ಸ್ಪಷ್ಟವಾಗಿ. ಕೆಲವು ಸರಿ ಒಂದ್ಸರಿ ಯಾರೋ ದುಡ್ಡು ಕೇಳಿರ್ತಾರೆ, ದುಡ್ಡು ಇದ್ರೆ ಕೊಡು, ನನಗೆ ನೋಡ್ತೀನಿ ತಡಿ, ನಾಳೆ ನಾಡ್ದು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತೀವಿ. ನನ್ನ ಕಡೆಯಿಂದ ಆಗೋದೇ ಇದ್ರು ಕೂಡ ನಾನು ಆ ಮನುಷ್ಯ ಏನ್ ತಿಳ್ಕೊಳ್ತಾನೆ ಅಂತ ಹೇಳ್ಬಿಟ್ಟು ನೋಡ್ತೀನಿ, ಅರೇಂಜ್ ಮಾಡಕ್ ಟ್ರೈ ಮಾಡ್ತೀನಿ ಅಂತ ನಾವ್ ಹೇಳ್ತೀವಿ. ಇದು ಬಹಳ ತಪ್ಪು. ನಿನ್ ಕತ್ರ ಇತ್ತಾ ಇಮಿಡಿಯೇಟ್ ಕೊಟ್ಬಿಡೋದು ಕಲಿಬೇಕು. ಇಲ್ವಾ, ನನ್ ಕಡೆ ಆಗಲ್ಲ, ನೀನ್ ಬೇರೆ ಕಡೆ ವ್ಯವಸ್ಥೆ ಮಾಡ್ಕೊ ಅಂತ ಹೇಳ್ಬಿಡ್ಬೇಕು. ಯು ಶುಡ್ ಸೇ ನೋ ಅಂತ ಹೇಳ್ತಾರೆ ಫಸ್ಟ್. ಯಾವ ಮನುಷ್ಯ ನೋ ಅನ್ನೋದನ್ನ ಕರೆಕ್ಟ್ ಆಗಿ ಕಲಿತಾನಲ್ಲ, ಆ ಮನುಷ್ಯ ಬೇರೆ ಅದಕ್ಕೆಲ್ಲ ಹೆಲ್ಪ್ ಕರೆಕ್ಟ್ ಆಗಿ ಸಿಸ್ಟಮೆಟಿಕ್ ಆಗಿ ಬರ್ತಾನೆ. ಇಲ್ಲಾಂದ್ರೆ ನಾವು ಅನ್ನೆಸರಿ ಒಪ್ಕೊಳ್ತಾ ಹೋಗ್ತೇವೆ ಮಾತು. ಇದು ಒಂದು ಬಹಳ ಇಂಪಾರ್ಟೆಂಟು. ಇನ್ನ ಒಂದೇನಂದ್ರೆ, ಬೇರೆಯವರ ಎಮೋಷನ್ಸ್ ನನ್ನ ಎಮೋಷನ್ಸ್ ಅಂತ ತಗೊಂಡ್ಬಿಡ್ತೀವಿ ಕೆಲವೊಂದ್ಸರಿ. ಅವ್ರು ಏನೋ ಕಷ್ಟ ಸುಖ ನಿಮ್ಮ ಹತ್ರ ಹೇಳ್ಕೊಂಡಾಗ ಅದು ನಿಂದೇನೋ ಆಗಿದೋ ಅಥವಾ ನಿನಗೇನೋ ಡ್ಯಾಮೇಜ್ ಆಗಿದೆ ಅನ್ನೋ ಥರ ನೀವು ಬಿಹೇವ್ ಮಾಡ್ಕೊಂಡು ನನಗೆ ತೊಂದರೆ ಮಾಡ್ಕೊಳಕ್ ಶುರು ಮಾಡ್ತೀನಿ ಅವತ್ತು. ನನ್ನ ಎಮೋಷನ್ಸ್ ಅಲ್ಲದೆ ಬೇರೆಯವರ ಎಮೋಷನ್ಸ್ ನಾನು ತಗೊಂಡ್ಬಿಡ್ತೀನಿ ಕೆಲವೊಂದ್ಸರಿ. ಸೊ ಇದನ್ನ ಎಲ್ಲಿ ಹಾಕೋಬೇಕಂದ್ರೆ ಬೌಂಡ್ರೀಸ್ ಕರೆಕ್ಟ್ ಅನ್ನ ಹಾಕೊಂಡಾಗ ಮಾತ್ರ ಚೆನ್ನಾಗಿರ್ತೀನಿ. ಅರ್ಥ ಆಯ್ತಾ? ಆಮೇಲೆ ಈ ತರ ಮಾಡ್ಕೊಂಡಾಗ ಏನಾಗುತ್ತೆ, ನಾನು ಇನ್ನರ್ ಎನರ್ಜಿನ ನಾನು ಹಾಳು ಮಾಡ್ಕೊಳ್ತೀನಿ. ನನ್ನಲ್ಲಿರ್ತಕ್ಕಂಥ ಮನಸ್ಧೈರ್ಯ, ಶಾಂತಿ, ನೆಮ್ಮದಿ, ತೃಪ್ತಿ ಇವೇನಿದಾವಲ್ಲ ಡಿಸ್ಟರ್ಬ್ ಆಗ್ತಾ ಹೋಗ್ತವೆ. ಸೊ ಆದ್ರಿಂದ ಕೆಲವೊಂದು ಬೌಂಡ್ರೀಸ್ ನಾವು ಕಂಪಲ್ಸರಿ ಹಾಕೊಳ್ಳೇಬೇಕು. ಸೊ ಹಂಗಾರೆ ಹೆಂಗ್ ಮಾಡ್ಬೇಕು ಇದರನ್ನಂದ್ರೆ, ಸೊ ಎಮೋಷನಲ್ ಆದಷ್ಟು ನಾವು ಕಂಟ್ರೋಲ್ ಮಾಡಕ್ಕೆ ಪ್ರಯತ್ನ, ಎಮೋಷನಲ್ಸ್ ನ ಕಂಟ್ರೋಲ್ ಮಾಡ್ಕೊಳಕ್ ತಯಾರು ಮಾಡಿ ಅದನ್ನ ಬೌಂಡ್ರೀಸ್ ಹಾಕೋಬೇಕು. ಯಾವ್ದನ್ನ ಹಾಕೋಬೇಕು, ಯಾವ್ದನ್ನ ಹಾಕೋಬಾರ್ದು ಅಂತ ಹೇಳ್ಬಿಟ್ಟು. ಸೊ ಎಮೋಷನಲ್ ಎಕ್ಸಾಷನ್ಸ್ ಆಗ್ತಾ ಇರ್ತದ ಅಂದ್ರೆ ಹೊರಗಡೆ ಹೋಗೋದಕ್ಕೆ ಬಿಡಬಾರ್ದು, ಒಳಗಡೆ ಶಾಂತಿ ಇರಕ್ಕೆ ಟ್ರೈ ಮಾಡ್ಕೊಳ್ಳಿ. ಸೊ ಕೆಲವು ಸರಿ ನಾನು ಒಳಗಡೆ ನನಗೆ ಬೇಜಾರು ಅನಿಸ್ತಿರುತ್ತೆ, ಈ ನನ್ಗೆ ತೃಪ್ತಿ ಇರಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಆದ್ರೂ ಹೊರಗಡೆ ಮನುಷ್ಯ, ಎದುರುಗಡೆ ಇರೋ ಮನುಷ್ಯ ಏನ್ ಅನ್ಕೊಳ್ತಾನೋ, ಏನ್ ಮಾಡ್ತಾನೋ, ಬೇಜಾರು ಮಾಡ್ಕೊಳ್ತಾನೆ ಅಂತ ಹೇಳ್ಬಿಟ್ಟು ಅವ್ರ ತೃಪ್ತಿಗೋಸ್ಕರ ನಾನು ಸ್ಮೈಲ್ ಕೊಡೋದು, ಇಲ್ಲ ಅವ್ರ ಜೊತೆ ಹೋಗೋದು. ಅಥವಾ ಇನ್ನೊಂದು ಹೆಂಗಾಗತ್ತಪ್ಪ ಅಂದ್ರೆ, ನನಗೆ ಕಾಫಿ ಟೀ ಕುಡಿ ಅಭ್ಯಾಸ ಇರಲ್ಲ ಅಥವಾ ನನಗೆ ಇಂಟ್ರೆಸ್ಟ್ ಇರಲ್ಲ, ಆ ಟೈಮಲ್ಲಿ ಎಲ್ಲ ಬಾ ಕಾಫಿ ಕುಡಿ ಅಂತ ಕರ್ಕೊಂಡು ಹೋಗ್ತಾರೆ ನಮ್ಮನ್ನ ಅಲ್ವಾ. ನಾನು ಅವ್ರನ್ನ ಸಮಾಧಾನ ಮಾಡಕ್ಕಾಗಿ ಕಾಫಿ ಟೀ ಕುಡಿತೀನಿ ನಮ್ಮ ಮಾತು ಒಂದ್ಸರಿ. ಸೊ ಅನ್ನೆಸರಿ ನನಗೆ ಕ್ಯಾಲರೀಸ್ ಜಾಸ್ತಿ ಆಯ್ತು, ಕಾಫಿ ಟೀ ತಗೊಳ್ಳೋದ್ರಿಂದ ನನಗೆ ಶುಗರ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ, ಹಸಿವನ್ನು ಕಡಿಮೆ ಮಾಡುತ್ತೆ. ಸೊ ಇವೆಲ್ಲ ನನ್ನ ಪೇನ್ ಅವ್ರಿಗೋಸ್ಕರ ನಾನು ತಗೊಳ್ತೀನಿ ನಮ್ಮ ಮಾತು. ಇನ್ನೊಬ್ಬರನ್ನ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ನಾನು ಮಾಡ್ತೀನಿ. ಇದನ್ನ ಮಾಡಬೇಡಿ. ಅದಕ್ಕೋಸ್ಕರ ಹೇಳ್ತಾರೆ, ಒಳಗಡೆ ನೀನು ಒಂದು ಇಟ್ಕೊಂಡ್ಬಿಟ್ಟು ಹೊರಗಡೆ ಒಂದು ಪ್ರಿಟೆಂಡ್ ಮಾಡೋದ್ರಿಂದ ನಾನು ಯಾರಿಗೂ ಇದು ಮಾಡಲ್ಲ, ನನಗೆ ನಾನೇ ಮೋಸ ಮಾಡ್ಕೊಳ್ತೀನಿ ಅನ್ನೋದು. ಇದನ್ನ ನಾನು ಬೌಂಡ್ರೀಸ್ ಕಂಪಲ್ಸರಿ ಹಾಕೋಬೇಕು. ಆಮೇಲೆ ಮೆಂಟಲ್ ಕನ್ಫ್ಯೂಷನ್ ಅಂಡ್ ಸ್ಟ್ರೆಸ್ ಇರಬಾರ್ದು ಅಂತ ಹೇಳ್ತಾರೆ. ಸೊ ಮೆಂಟಲ್ ಕನ್ಫ್ಯೂಷನ್ಸ್ ಅಂದ್ರೆ ನನ್ನ ಕ್ಲಾರಿಟಿ ಇರಬೇಕು, ನಾನು ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು, ಏನ್ ತಗೋಬೇಕು, ಸ್ಟ್ರೆಸ್ಸಸ್ ಎಲ್ಲ. ಇದು ಇರ್ಲಿಲ್ಲ ಅಂದ್ರೆ ನಾನು ಕಂಟ್ರೋಲ್ ಮಾಡೋದು ಕಷ್ಟ ಆಗುತ್ತೆ ತುಂಬಾನೇ. ಸೊ ಹಂಗಾಗ್ಬಿಟ್ಟು ಊಟ ನಾನು ಕಂಪಲ್ಸರಿ ಮಾಡ್ಕೋಬೇಕು. ಹಂಗಾದ್ರೆ ನಾನು ಏನೆಲ್ಲ ಮಾಡ್ಕೋಬೇಕು, ಇದನ್ನೆಲ್ಲ ಹೆಂಗ್ ಸುಧಾರಿಸ್ಕೋಬಹುದು ಅನ್ನೋದಾದ್ರೆ, ಕ್ಲಿಯರ್ ಆದಂತ ಒಂದು ಕಮ್ಯುನಿಕೇಶನ್ ಇರ್ಬೇಕು ನನ್ನ ಜೊತೆ. ನಾನು ಏನ್ ಮಾತಾಡ್ಬೇಕು, ಎಷ್ಟು ಮಾತಾಡ್ಬೇಕು, ಎಲ್ಲಿ ಮಾತಾಡ್ಬೇಕು, ಹೇಗ್ ಮಾತಾಡ್ಬೇಕು, ಅಥವಾ ನಾನು ಏನನ್ನ ಹೇಳಿದ್ರೆ ಒಳ್ಳೇದಾಗುತ್ತೆ ಅಥವಾ ನಾನು ಹೇಳ್ದೆ ಸುಮ್ಮನೆ ಮೌನವಾಗಿದ್ರೆ ಒಳ್ಳೇದಾ, ಇದನ್ನ ಕ್ಲಾರಿಟಿ ತಗೊಳ್ರಿ ಕಮ್ಯುನಿಕೇಶನ್ ಅಲ್ಲಿ. ಅವಾಗ ನಮ್ಗೆ ಸ್ವಲ್ಪ ಇರುತ್ತೆ. ಆಮೇಲೆ ಏನಾದ್ರೂ ಒಪ್ಕೋಬೇಕಾದ್ರೆ ಫಸ್ಟ್ ನಿಮ್ ಸೆಲ್ಫ್ ರೆಸ್ಪೆಕ್ಟ್ ನೋಡ್ಕೊಳ್ರಿ. ನಿಮ್ಗೆ ಸರಿ ಅನಿಸ್ತಾ ಇದೆಯಾದ್ರೆ ಮಾಡಿ, ನಿಮ್ಗೆ ಸರಿ ಅನ್ಸಿಲ್ಲ ಸೇ ನೋ, ಇಲ್ಲ ಇದು ನನ್ನ ಕಡೆಯಿಂದ ಆಗಲ್ಲ, ಇದನ್ನ ನನಗೆ ಒಪ್ತಾ ಇಲ್ಲ, ನೀವು ಮಾಡ್ಕೊಳ್ರಿ. ಆ ಥರ ಹೇಳ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಆಮೇಲೆ ಇನ್ನೂ ಒಂದು ಬಹಳ ಇಂಪಾರ್ಟೆಂಟ್ ಅಂದ್ರೆ, ಏನಾದ್ರೂ ಉತ್ತರ ಕೊಡ್ಬೇಕಾದ್ರೆ, ಸಲಹೆ ಕೊಡ್ಬೇಕಾದ್ರೆ ಸ್ವಲ್ಪ 1 ಸೆಕೆಂಡ್ 2 ಸೆಕೆಂಡ್ ಆಲೋಚನೆ ಮಾಡಿ. ದೊಡ್ಡವ್ರು ಹೇಳ್ತಾರೆ ಗೊತ್ತಾ, ಕೋಪ ಬಂದಾಗ 1 ರಿಂದ 10 ಕೌಂಟ್ ಮಾಡ್ರಿ ನೀವು ಅಂತ ಹೇಳ್ತಾರ.
1 to 10, 1, 2, 3, 4, 5 ಅಂತ ಹೇಳ್ಬಿಟ್ಟು ಈ ತರ ನೀವು 10 ಕೌಂಟ್ ಮಾಡಿದ್ರಾಗ ನಿನ್ ಮನಸ್ಸು ನಿಧಾನ ಆಗುತ್ತೆ. ಬುದ್ಧಿಗೆ ಇನ್ನೂ ಒಂದು ಆಲೋಚನೆ ಬರುತ್ತೆ, ಇದಕ್ಕೆ ಇನ್ನೊಂದು ಹಿಂಗಿತ್ತಲ್ಲ ಸೊಲ್ಯೂಷನ್ ಅಂತ ಹೇಳ್ಬಿಟ್ಟು. ಸೊ ಆದ್ರಿಂದ ಪಾಸ್ ಮಾಡ್ಬೇಕಂತೆ. ಕೋಪ ಬಂದಾಗ, ಬೇಜಾರು ಅನ್ನಿಸಿದಾಗ ಸ್ವಲ್ಪ ಪಾಸ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾರೆ. ಆಮೇಲೆ ಯಾವಾಗ ಡಿಸೈಡ್ ಮಾಡ್ಕೊಡ್ರಿ ನಿಮ್ ಬೆನಿಫಿಟ್ಸ್ ಏನಿದೆ, ನನಗಿದು ಒಳ್ಳೇದ ಕೆಟ್ಟದ, ನನ್ನ ಲಿಮಿಟ್ಸ್ ಏನಿದೆ, ನನ್ನ ಲಿಮಿಟ್ಸ್ ಅಲ್ಲಿ ನಾನು ಮಾತಾಡಿದ್ರೆ ಒಳ್ಳೇದು, ಅಥವಾ ನನ್ನ ಪಾಕೆಟ್ ಅಲ್ಲಿ ಎಷ್ಟಿದೆ ದುಡ್ಡು ಮಾತ್ರ ಅಷ್ಟಕ್ಕೆ ನಾನು ಕಮಿಟ್ ಕೊಡ್ಬೋದು, ಅಥವಾ ನನ್ನ ಈಗ ನನ್ಗೆ ದುಡ್ಡು ಬರುತ್ತಂತ ಹೇಳ್ತೀನಿ, ಬರುತ್ತಾ ಬರಲ್ಲ ಗೊತ್ತಿಲ್ಲ, ಆದ್ರೆ ಕೆಲಸ ಕಮಿಟ್ ಕೊಟ್ಬಿಡ್ತೀವಿ, ನಾನು ಮಾಡ್ತೀನಿ ಬಿಡ್ರಿ ನಾಳೆಗೆ ರಾತ್ರಿ. ನೋ, ಆತರ ಹೇಳ್ಬಾರ್ದು ಕೂಡ. ನಿಮ್ ಜೇಬಲ್ ಇದ್ರೆ ಮಾತ್ರ ಹೇಳ್ಬೇಕಂತ ಹೇಳ್ತಾರೆ. ನಿಮ್ ಜೇಬಲ್ ಇಲ್ವಾ, ನಿನ್ಗೆ ಗೊತ್ತಿಲ್ಲ, ಬರ್ದಿದ್ರೆ ಮತ್ತೆ ಆ ಮನುಷ್ಯ ಡಿಸ್ಟರ್ಬ್ ಮಾಡ್ಕೊಳ್ತಾನ, ಆ ಮನುಷ್ಯ ನಿನ್ ಮೇಲೆ ಬೇಜಾರು ಮಾಡ್ಕೊಳ್ತಾನೆ. ಸೊ ಇವು ಕಮಿಟ್ಮೆಂಟ್ಸ್ ನಾನು ಬಹಳ ಮಿಸ್ಟೇಕ್ ಮಾಡ್ತಾ ಇದ್ದೆ. ಯಾವಾಗ ಈ ಗ್ರೂಪಿಗೆ ಬಂದ್ಮೇಲೆ ನಾನು ತುಂಬಾನೇ ಕಡಿಮೆ ಆಯ್ತು. ಇದನ್ನ ನೋಡ್ಕೊಳ್ರಿ. ಸೊ ಇವೆಲ್ಲ ಮಾಡೋದ್ರಿಂದ ನನಗೆ ಏನ್ ಬೆನಿಫಿಟ್ ಸಿಗುತ್ತೆ ಅಂದ್ರೆ, ಮೆಂಟಲ್ ಪೀಸ್ ಸಿಗುತ್ತೆ. ನನಗೆ ನೆಮ್ಮದಿ ಅನ್ಸುತ್ತೆ. ನಾನು ಏನ್ ಇದನ್ನೆಲ್ಲ ಅಳವಡಿಸ್ಕೊಂಡ್ರೆ ಖಂಡಿತವಾಗಿ. ಆಮೇಲೆ ಬೇರೆಯವ್ರ ಜೊತೆ ನನ್ನ ರಿಲೇಶನ್ಶಿಪ್ ಸ್ಟ್ರಾಂಗ್ ಆಗಿರುತ್ತಮ್ಮ ಮಾತು. ಯಾಕಂದ್ರೆ ನಾನು ಕ್ಲಾರಿಟಿ ಇರುತ್ತಲ್ವಾ, ನಾನು ಎಸ್ ಹೇಳ್ತೀನ, ನೋ ಹೇಳ್ತೀನ, ಅಥವಾ ಕೊಡ್ತೀನ ಕೊಡಲ್ಲ. ನಾನು ಈ ಮನುಷ್ಯ ಬಂದ್ರೆ ಕರೆಕ್ಟ್ ಅಪ್ಪ, ಸ್ಟ್ರೇಟ್ ಫಾರ್ವರ್ಡ್, ಇದ್ದಿದ್ದು ಹೇಳ್ತಾನೆ ಇಲ್ಲದ್ರಿಲ್ಲ ಅಂತ ಹೇಳಿ ಅವಾಗ ಏನಾಗುತ್ತೆ, ನಿಮ್ಮ ರಿಲೇಷನ್ ಜಾಸ್ತಿ, ನಿಮ್ ಟ್ರಸ್ಟ್ ಮಾಡೋದು ಜಾಸ್ತಿ ಆಗ್ತಾರೆ. ಇದಕ್ಕಿಂತ ಹೆಚ್ಚಾಗಿ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ನಮ್ಗೆ. ಸ್ವಾಭಿಮಾನ ಅಥವಾ ನನ್ನ ಸೆಲ್ಫ್ ರೆಸ್ಪೆಕ್ಟ್ ಹೊರಗಡೆದಲ್ಲಿ ಅದು ತುಂಬಾನೇ ಜಾಸ್ತಿ ಆಗುತ್ತೆ. ಸೊ ಆಮೇಲೆ ನಿಮ್ದು ಫೋಕಸಿಂಗ್ ಕ್ಲಾರಿಟಿ ಇರ್ತೈತೆ, ಎನರ್ಜಿ ಲೆವೆಲ್ ಆಗಿರ್ತೀರಿ. ಸೊ ಇದು ಬಹಳ ಇಂಪಾರ್ಟೆಂಟ್. ಇದೆಲ್ಲ ಇಂಪ್ರೂವ್ಮೆಂಟ್ ಆಗುತ್ತೆ. ನೋಡ್ಕೊಳ್ರಿ, ಯಾವಾಗ ಸ್ಟ್ರಾಂಗ್ ಪೀಪಲ್ ವಾಲ್ ಕಟ್ಟಲ್ಲ, ಬೌಂಡ್ರೀಸ್ ಹಾಕೊಳ್ತಾರೆ. ಸೊ ನೀನ್ ಬೌಂಡ್ರೀಸ್ ಹಾಕೋಬೇಕಾ ಅಥವಾ ವಾಲ್ ಕಟ್ಕೋಬೇಕಂತ ನಾನ್ ಡಿಸೈಡ್ ಮಾಡಬೇಕು. ಸೊ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಮ್ಮನ್ನ ವಾಟ್ಸಾಪ್ ಅಲ್ಲಿ ಅಥವಾ ನೇರ ಮೂಲಕ, ಇದ್ರ ಮೂಲಕ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು. ಓಂ ಶಾಂತಿ.